ಸಂಸ್ಕೃತ ಶ್ಲೋಕ ನೆನಪಿಗೆ ಬರ್ತಾ ಇದೆ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತ ಹೇಳಿಕೊಂಡು ಅರಣ್ಯ ರಾಜ ಸಿಂಹದ ಬಗ್ಗೆ ಹಿರಿಯರೊಂದು ಸಂಸ್ಕೃತ ಶ್ಲೋಕವನ್ನು ಬರೆದಿದ್ರು. ಯಾರು ಸಿಂಹಕ್ಕೆ ಕಾಡಿನ ರಾಜ ಅಂತ ಹೇಳಿಕೊಂಡು ಪಟ್ಟದಲ್ಲಿ ಕೂರಿಸಿಕೊಂಡು ಅಭಿಷೇಕ ಮಾಡಿ ಕಿರೀಟವನ್ನು ಇಟ್ಟು ರಾಜನನ್ನಾಗಿ ಮಾಡುವುದಿಲ್ಲ, ತನ್ನ ಸ್ವಂತ ಶಕ್ತಿಯ ಆಧಾರದ ಮೇಲೆ ಸಿಂಹ ಕಾಡಿನ ರಾಜ ಅಂತ ಹೇಳಿಕೊಂಡು ಕರೆಸಿಕೊಡ್ತದಂತೆ. ಅದೇ ರೀತಿ ನಮ್ಮ ಹಿರಿಯರು ಆದರಣೀಯರು ವಸಂತ ಬಂಗೇರಿಗೆ ಯಾರೋ ಸಿಂಹಾಸನ ಇಟ್ಟು ಕೂರಿಸಿ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡಿ ಬಿಳಿತಂಗಡಿಯ ರಾಜ ಅಂತ ಹೇಳಿಕೊಂಡು ಘೋಷಿಸುವಂತ ಅವಶ್ಯಕತೆಯೇ ಇಲ್ಲ. ಬಹುಶಃ ಅವರನ್ನು ಗೊತ್ತಿದ್ದವರಿಗೆ, ಅವರ ಜೀವನವನ್ನು ಅರ್ಥವರಿಗೆ, ಅವರನ್ನು ಹತ್ತಿರದಿಂದ ನೋಡಿದವರಿಗೆ ಬಿಳಿತಂಗಡಿಯ ರಾಜ ಆಗಿ ಅವತ್ತಿನಿಂದ ಇವತ್ತಿನ ತನಕ ಮೂಡಿ ಬಂದದ್ದು ಬಹುಶಃ ಒಬ್ಬರೇ ಒಬ್ಬ ವ್ಯಕ್ತಿ. ಅವರು ಇದ್ರೂ ಅವರೇ ರಾಜ, ಅವರು ನಮ್ಮ ಮುಂದೆ ಇಲ್ಲದಿದ್ರು ಕೂಡ ಇವತ್ತಿಗೂ ಕೂಡ ಅವರೇ ನಮ್ಮೆಲ್ಲರ ರಾಜ ಆಗಿ ಇದ್ದಾರೆ ಅಂತ ಹೇಳಿಕೊಂಡು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು. ಬಹುಶಃ ರಾಜಕಾರಣಿಗಳ ಜೀವನ ನೋಡಿದ್ದೇವೆ ನಾವು. ಒಂದ್ಸರಿ ರಾಜಕೀಯಕ್ಕೆ ಬಂದ್ರೆ 5 ವರ್ಷ 10 ವರ್ಷ ಆಗಬೇಕಿದ್ರೆ ಅವರ ಜೀವನದ ಶೈಲಿಯ ಬದಲಾವಣೆ ಆಗಿರ್ತದೆ, ಅವರ ಆದಾಯ ಇದ್ದಕ್ಕಿಂತ 10 ಪಟ್ಟು ಹೆಚ್ಚಾಗಿರ್ತದೆ. ಆದರೆ ಬಹುಶಃ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿ 50 ದಶಕಗಳ ಕಾಲ ರಾಜಕೀಯವನ್ನು ಮಾಡಿದ್ರು ಅಂತ ಹೇಳ್ತಾರೆ. 5 ಸರಿ ಶಾಸಕರಾಗಿ, ಸುಮಾರು 25 ವರ್ಷ ಶಾಸಕರಾಗಿ ಈ ಭಾಗದಲ್ಲಿ ಆಡಿದವರಲ್ಲ ಅವರು, ಸೇವಕರಾಗಿ ಜನರ ಸೇವೆಯನ್ನು ಮಾಡಿದವರು. 50 ವರ್ಷದ ರಾಜಕೀಯ ಜೀವನ, 25 ವರ್ಷ ಶಾಸಕತ್ವ. ಆದರೆ ಅದರಲ್ಲಿ ಅವರು ಗಳಿಸಿದ್ದಕ್ಕಿಂತ ಹೆಚ್ಚು ಯಾವುದನ್ನು ಅವರ ಹಿರಿಯರು ಗಳಿಸಿಕೊಟ್ಟಿದ್ರು, ಯಾವುದು ಅವರಿಗೆ ಅವರ ಉದ್ಯೋಗದಿಂದ ಬಂದಿತ್ತು, ಅವರ ವ್ಯವಸ್ಥೆಯಿಂದ ಬಂದಿತ್ತು, ಬಹುಶಃ ಭಗವಂತನ ಪಾದ ಸೇರುವ ಹೊತ್ತಿಗೆ ಅವತ್ತು ಇದ್ದಕ್ಕಿಂತ ಹೆಚ್ಚನ್ನು ಅವರು ಕಳ್ಕೊಂಡ್ರು. ಅವರು ಗಳಿಸಿದ್ದು ಒಂದಿತ್ತು, ಒಂದಷ್ಟು ಸಾಲಗಳನ್ನು ಗಳಿಸಿದ್ರು. ಬಹುಶಃ ಅವರ ಮಕ್ಕಳು ಹೇಳಬಹುದು, ಯಾವತ್ತೂ ಅವರು ಹೇಳಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಸ್ವಾಭಿಮಾನದ ಪ್ರಶ್ನೆ. ಅದು ಅದಕ್ಕಿಂತ ಹೆಚ್ಚಾಗಿ ಕೇವಲ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಅಭಿಮಾನಿ ಬಂಧುಗಳನ್ನು ಗಳಿಸಿಕೊಂಡು ಯಾವುದರ ಮೌಲ್ಯವನ್ನು ಯಾರೂ ಅಳಿಲಿಕ್ಕೆ ಸಾಧ್ಯ ಇಲ್ವೋ, ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ಅಮೂಲ್ಯವಾದಂತಹ ಅಭಿಮಾನಿ ಬಂಧುಗಳನ್ನು ಅವರು ಜೀವನ ಪೂರ್ತಿಯಲ್ಲಿ ಗಳಿಸಿಕೊಂಡು ಯಾವುದನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಳಿದ ಆಸ್ತಿಪಾಸ್ತಿಗಳನ್ನು ಎಲ್ಲವೂ ಕೂಡ ಅಕ್ಷರ ಆಸ್ತಿ ಅಂತ ಹೇಳ್ತಾರೆ. ಅದು ಎಲ್ಲೋ ಇವತ್ತೋ ನಾಳೆಯೋ ಯಾವತ್ತು ಇರ್ತದೆ ಯಾವತ್ತು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜನರ ಅಭಿಮಾನ ಏನಿದೆ, ಪ್ರೀತಿ ಏನಿದೆ, ಅದನ್ನು ಸುಲಭವಾಗಿ ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಭಿಮಾನ ಪ್ರೀತಿಯನ್ನು ಗಳಿಸಿ ನಮ್ಮೆಲ್ಲರ ಬೆಳ್ತಂಗಡಿಯ ಮಾಣಿಕ್ಯ ಆಗಿ, ನಮ್ಮೆಲ್ಲರ ಬಂಗಾರ ಆಗಿ, ನಮ್ಮೆಲ್ಲರ ಒಂದಷ್ಟು ಜನರಿಗೆ ದೇವರ ರೀತಿಯಲ್ಲಿ ಇದ್ದಂಥವರು ಬೆಳ್ತಂಗಡಿಯ ಕೀರ್ತಿಶೇಷ ಹಿರಿಯರಾದಂತಹ ವಸಂತ ಬಂಗೇರು. ವೈಯಕ್ತಿಕವಾಗಿ ನನ್ನ ಮತ್ತು ಅವರ ಸಂಬಂಧ ಅವರ ಕೊನೆಯ ಕೆಲವೊಂದು ವರ್ಷಗಳಲ್ಲಿ ಮಾತ್ರ. ಆಗ ಅವರ ಬಗ್ಗೆ ಬಹಳಷ್ಟು ಕೇಳಿ ತಿಳಿದವನು ನಾನು. ಇವತ್ತು ಬಹಳ ಸಂತೋಷ ಆಗೋದೇನು ಅಂತ ಹೇಳಿದ್ರೆ, ತಂದೆ ಆ ರೀತಿ ಬದುಕಿ ನಮಗೆ ಅನ್ಯಾಯವನ್ನು ಮಾಡಿದ್ರು, ನಮಗೆ ಸಿಗಬೇಕಾದಂತಹ ಹಣವನ್ನು ಸಮಾಜಕ್ಕೆ ಕೊಟ್ಟು ನಮ್ಮನ್ನು ಒಂದಷ್ಟು ಸಾಲದಲ್ಲಿ ಮುಳುಗಿಸಿದ್ರು ಅಂತ ಹೇಳಿಕೊಂಡು ಅವರ 2 ಮಕ್ಕಳು ತಿಳ್ಕೊಳ್ಳಲಿಲ್ಲ. ತಂದೆ ಯಾವ ದಾರಿಯನ್ನು ಹಾಕಿಕೊಟ್ರು, ಯಾವ ರೀತಿ ಬದುಕಬೇಕು. ಮನುಷ್ಯ ಯಾವತ್ತೂ ಬದುಕಬೇಕಾಗಿರುವುದು ಹಣ, ಆಸ್ತಿ, ಅಂತಸ್ತಿಗೋಸ್ಕರ ಅಲ್ಲ, ಬದಲಾಗಿ ಆ ಗೌರವಕ್ಕೋಸ್ಕರ ಅನ್ನೋದನ್ನು ತಿಳ್ಕೊಂಡಂತಹ ಅವರ 2 ಮಕ್ಕಳು ಕೂಡ ಗಂಡು ಹೆಣ್ಣು ಅನ್ನುವಂತಹ ವ್ಯತ್ಯಾಸ ಇಲ್ಲ. ತೋರಿಸಿದ್ರೆ ಹೆಣ್ಣು ಮಗಳು ಕೂಡ ಗಂಡು ಮಾಡ್ತಾರ ಹಾಗೆ ಸಮಾಜದ ಮಧ್ಯದಲ್ಲಿ ಬದುಕಿ ಸಮಾಜಕ್ಕೆ ಆಸರೆಯಾಗಿ ನಿಲ್ಬಹುದು ಅಂತ ಹೇಳಿಕೊಂಡು ತೋರಿಸಿಕೊಂಡಂತಹ 2 ಹೆಣ್ಣು ಮಕ್ಕಳು. ಅದು
ಪ್ರೀತಿಗತ ಇರಬಹುದು, ಬಿರುಕತ್ತ ಇರಬಹುದು. ಅದೇ ರೀತಿ ಇವತ್ತು ತಂದೆ ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದ್ದಾರೆ. ಆ ಮಕ್ಕಳನ್ನು ಅದೇ ದಾರಿಯಲ್ಲಿ ನಡಿಬೇಕು, ಸಮಾಜದ ಬಡಬಗ್ಗರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಅವಶ್ಯಕತೆ ಇದ್ದವರಿಗೆ ನಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡಿಕೊಂಡು ಆ ಮಕ್ಕಳ ಕಣ್ಣಲ್ಲಿ ಬೆಳಕನ್ನು ಕಂಡಾಗ ಅದನ್ನೇ ಪ್ರೀತಿಯಿಂದ ನಾವು ನಮ್ಗೆ ಸಿಕ್ಕುವಂತ ಅಭಿಮಾನ ಅಂತ ಹೇಳಿಕೊಂಡು ತಿಳ್ಕೊಂಡು ಬದುಕಬೇಕು ಅಂತ ಹೇಳಿಕೊಂಡು ಆ ದಾರಿಯಲ್ಲಿ ನಡೆಸಿದವರು ನಮ್ಮೆಲ್ಲರ ಮಾತೃ ಸ್ವರೂಪಿಯಾದಂತಹ ಸುಜಿತಾ ವಿ ಬಂದೇವರು. ಇವತ್ತು ನಾನು ಕೇಳಿಕೊಳ್ಳುವುದು ಇಷ್ಟೇ, ಕಬಡ್ಡಿಯ ಬಗ್ಗೆ ನಾನು ಅವ್ರು ಹೇಳಿದ್ರು, ಕಬಡ್ಡಿ ಅವರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಒಂದು ಆಟ. ಅದನ್ನ ಇವತ್ತು ಮತ್ತೆ ಆ ದಾರಿಯಲ್ಲಿ ನಡೀತಿರುವಂತಹ ಮಕ್ಕಳಿಗೆ ಒಂದು ಅವಕಾಶ ಇವತ್ತು ಕಬಡ್ಡಿ ಪಂದ್ಯಾಟದ ಮುಖಾಂತರ ಮಾಡಿಕೊಡ್ತಾ ಇದ್ದಾರೆ. ಒಂದು ಹಿರಿಯ ಚೇತನಗಳಿದಾಗ ಇನ್ನೊಬ್ಬರು ಹಿರಿಯರನ್ನು ಮಾತನ್ನು ಹೇಳಿದ್ರು, ಅಳಿದರೇನು ದೇಹವಿಂದು ಧ್ಯೇಯ ದೀಪ ಉರಿಯುವುದು, ಯುವ ಜನಾಂಗ ನಿನಗೆ ಬಂದು ತೈಲ ಬದಕೆ ಎರೆಯುವುದು ಹೇಳಿಕೊಂಡು ಇವತ್ತು ಹಿರಿಯರನ್ನು ನೆನಪು ಮಾಡಿಕೊಂಡು ಅವರಿಗೆ ನಾವು ಕೊಡಬೇಕಾದಂತಹ ಶ್ರದ್ಧಾಂಜಲಿ ಅಥವಾ ಅವರಿಗೆ ನಾವು ಕೊಡಬೇಕಾದ ಗೌರವ ಒಂದೇ. ಅವರ ದೈಹಿಕವಾಗಿ ಅವರು ಅಳಿದಿರಬಹುದು, ಆದರೆ ಅವರು ಹಾಕಿಕೊಟ್ಟಂತ ಅವರು ಹಚ್ಚಿಕೊಟ್ಟಂತಹ ಧ್ಯೇಯ ದೀಪ ಇವತ್ತು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ನಾವು ಅವರು ತೋರಿಸಿದ ದಾರಿಯಲ್ಲಿ ನಡೆದುಕೊಂಡು ಆ ದೀಪಕ್ಕೆ ಎಣ್ಣೆಯಾಗಿ ಆ ದೀಪ ನಿರಂತರವಾಗಿ ಪ್ರಜ್ವಲಿಸುವ ರೀತಿಯಲ್ಲಿ ನಾವು ಬದುಕಬಹುದಾ? ಅವರು ನಮಗೆ ತೋರಿಸಿಕೊಟ್ಟ ಕ್ರೀಡೆ ಇರ್ಬೋದು, ಬಡಬಗ್ಗರ ಬಗ್ಗಿದಂತಹ ಆ ಅಭಿಮಾನ ಇರ್ಬೋದು, ಕಾಳಜಿ ಇರ್ಬೋದು, ಅದೇ ನಾವು ಅವರಿಗೆ ಕೊಡುವಂತಹ ಈ ಹುಟ್ಟುಹಬ್ಬದ ನಾವು ನಿಜವಾದ ಕಾಣಿಕೆ ಅಂತ ಹೇಳಿಕೊಂಡು ಮಕ್ಕಳ ಇದೊಂದು ಕ್ರೀಡೆ, ಕ್ರೀಡೆಯನ್ನು ಕ್ರೀಡೆಯಾಗಿ ಸ್ವೀಕರಿಸಿ ಅದರ ಒಳಗಡೆ ನಮ್ಮ ಸ್ಪರ್ಧೆ ಅದು ಯುದ್ಧದ ರೀತಿಯಲ್ಲೇ ಇರಲಿ. ಆದರೆ ಹೊರಗಡೆ ಬಂದಾಗ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಪ್ರೀತಿಯಿಂದ ನಾವೆಲ್ಲರೂ ಇರೋಣ, ಆ ಕ್ರೀಡೆಯನ್ನು ಗೆಲ್ಲಿಸೋಣ. ಯಾವ ಮಮತಾ ಪೂಜಾರ್ತಿ ಈ ರಾಜ್ಯದ ಈ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಮೊದಲು ಕಬಡ್ಡಿಯಲ್ಲಿ ಎತ್ತಿ ಹಿಡಿದಾಕೆ ಭಾರತೀಯ ಕಬಡ್ಡಿ ತಂಡದ ನಾಯಕಿಯಾಗಿ ನಮ್ಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದವಳು. ಇನ್ನೊಬ್ಬಳು ಇವತ್ತು ಪ್ರಸ್ತುತ ನನ್ನ ಊರಿನ ಹೆಮ್ಮೆ ಅಂತಲೂ ಹೇಳಲಿಕ್ಕೆ ಬಯಸ್ತೇನೆ ನಾನು. ಈ ಭಾರತ ತಂಡದ ಕಬಡ್ಡಿಯ ಒಬ್ಬಳು ಕ್ರೀಡಾಪಟುವಾಗಿ ಇಡೀ ದಕ್ಷಿಣ ಭಾರತದಿಂದ ಏಕೈಕ ಹೆಣ್ಣು ಮಗಳು ಧನಲಕ್ಷ್ಮಿ ಪೂಜಾರ್ತಿ ಇವತ್ತು ಭಾರತೀಯ ಕಬಡ್ಡಿ ತಂಡದ ಇನ್ನೊಬ್ಬಳು ಆಟಗಾರ್ತಿ. ಅವರ ಹಾದಿಯಲ್ಲಿ ನಡೆಯುವಂತಹ ಕೂಡ ಪ್ರಯತ್ನವನ್ನು ಮಾಡೋಣ, ಆ ಸ್ಥಾನವನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ನಮ್ಮ ಕಠಿಣ ಪರಿಶ್ರಮದಿಂದ ನಾವು ಇವತ್ತಲ್ಲ ನಾಳೆ ಬಂಗೇರ ರೀತಿಯಲ್ಲಿ ರಾಜ್ಯದ ಚಾಂಪಿಯನ್ ಆಗಿ ಮೂಡಿ ಬರುವಂಥದ್ದು, ಅವರ ರೀತಿಯಲ್ಲಿ ರಾಷ್ಟ್ರೀಯ ತಂಡದಲ್ಲಿ ಭಾಗವಾಗುವಂಥದ್ದು, ರಾಷ್ಟ್ರೀಯ ತಂಡದ ನಾಯಕರಾಗುವ ಕನಸನ್ನು ಕಟ್ಟಿಕೊಂಡು ಈ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕಬಡ್ಡಿಯಲ್ಲಿ ಇವತ್ತು ಕ್ರೀಡಾ ಸ್ಪರ್ಧೆಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ.